ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ್ಪು. ಅಮೆರಿಕ ಪ್ರವಾಸಕ್ಕೆ ಹೋಗುವಂತಹ ಎಲ್ಲರ ಮೇಲೂ ಜಗಳಕ್ಕೆ ನಿಲ್ತಾ ಇರುವಂತಹ ಟ್ರಂಪ್ ವರ್ತನೆಯನ್ನು ಈಗ ಇಡೀ ಜಗತ್ತಿನಾದ್ಯಂತ ಇದೊಂದು ರೀತಿಯ ಹುಚ್ಚು ದೊರೆಯ ವರ್ತನೆ ಅಂತ ಕರೀತಾ ಇದ್ದಾರೆ. ಯಾಕೆಂದರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋದಾಗ ಟ್ರಂಪ್ ನಡೆದುಕೊಂಡಂತಹ ರೀತಿ, ಮಾತಾಡಿದ ಮಾತುಗಳು, ಆ ನಂತರ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಹೋದಾಗ ಆ ವ್ಯಕ್ತಿ ಜೊತೆ ನಡ್ಕೊಂಡಂತಹ ರೀತಿ, ಜಗಳಕ್ಕೆ ನಿಂತಿದ್ದು, ತಿರುಗೇಟು ಪಡೆದುಕೊಂಡಿದ್ದು, ಈಗ ಝೆಲೆನ್ಸ್ಕಿ, ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಜೊತೆ ಸಹ ವೈಟ್ ಹೌಸ್ನಲ್ಲಿ ಕೂರಿಸ್ಕೊಂಡು ಅತಿಥಿಯ ಜೊತೆ ಜಗಳಕ್ಕೆ ನಿಂತಿರುವಂತಹ ಟ್ರಂಪ್. ಆದರೆ ನರೇಂದ್ರ ಮೋದಿಯನ್ನು ಹೊರತುಪಡಿಸಿ ಫ್ರಾನ್ಸ್ ಅಧ್ಯಕ್ಷ ಆಗಿರ್ಬೋದು, ಝೆಲೆನ್ಸ್ಕಿ ಇವತ್ತು ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಆಗಿರ್ಬೋದು, ಇಬ್ಬರೂ ಸಹ ಟ್ರಂಪ್ಗೆ ಮುಖದ ಮೇಲೆ ಹೊಡೆದಂಗೆ ಮಾತಾಡಿದ್ದಾರೆ. ಸರಿಸಮವಾಗಿ ಜಗಳಕ್ಕೆ ನಿಂತಿದ್ದಾರೆ, ಎಕ್ಸೆಪ್ಟ್ ಫಾರ್ ಮಿಸ್ಟರ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಮಾತ್ರ ತಲೆ ತಗ್ಗಿಸ್ಕೊಂಡು ಹೇಳಿದ್ದಕ್ಕೆಲ್ಲ ಸೈಲೆಂಟಾಗಿ ಕೂತಿದ್ರು. ಭಾರತವನ್ನು ಹಿಗ್ಗ ಮಗ್ಗ ಟೀಕೆ ಮಾಡ್ತಿದ್ರು ಸಹ, ಬೆದರಿಕೆ ಹಾಕ್ತಿದ್ರು ಸಹ, ಒಂದು ಅಕ್ಷರ ಟ್ರಂಪ್ ವಿರುದ್ಧ ಮಾತಾಡಲಿಲ್ಲ ನರೇಂದ್ರ ಮೋದಿ. ಯಾಕೆ, ಏನೆಲ್ಲ ಆಯಿತು ಅನ್ನೋದನ್ನು ಮತ್ತೊಮ್ಮೆ ನಿಮಗೆ ವಿವರಿಸ್ತೀನಿ. ಜೊತೆಗೆ ನಿನ್ನೆ ರಾತ್ರಿ ಝೆಲೆನ್ಸ್ಕಿ ಜೊತೆ ಟ್ರಂಪ್ದು ಏನು ವಿವಾದ, ಆ ನಂತರ ಟ್ರಂಪ್ಗೆ ಎಷ್ಟು ಸಿಟ್ಟು ಬಂತು ಅಂದರೆ ಝೆಲೆನ್ಸ್ಕಿಗೆ ಡಿನ್ನರ್ಗೂ ಸಹ ಉಳಿಯೋದಕ್ಕೆ ಬಿಡದೆ ನನ್ನ ವೈಟ್ ಹೌಸಿಂದ ಹೊರಟು ಬಿಡೋ ನೀನು ಅಂತ ಝೆಲೆನ್ಸ್ಕಿ ಟೀಮ್ನ ವಾಪಸ್ ಕಳಿಸಿದ್ದಾರೆ. ಆ ಮಟ್ಟಕ್ಕೆ ಝೆಲೆನ್ಸ್ಕಿ ಟ್ರಂಪ್ ಮುಖಕ್ಕೆ ಹೊಡೆದ ಹಾಗೆ ಉತ್ತರವನ್ನು ಕೊಟ್ಟು ಜಗಳಕ್ಕೆ ನಿಂತು ತನ್ನ ದೇಶದ ಹಿತಾಸಕ್ತಿಯ ಬಗ್ಗೆ ತನ್ನ ಏನು ಕಮಿಟ್ಮೆಂಟ್ ಇದೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಏನಾಯಿತು, ನಿನ್ನೆ ಝೆಲೆನ್ಸ್ಕಿಯನ್ನು ಅಮೆರಿಕಾಗೆ ಕರೆಯಲಾಗಿತ್ತು. ಯಾಕೆ ಅಂತಂದರೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ 3 ವರ್ಷ ಆಯಿತು. 3 ವರ್ಷನೇ ಮುಗಿದು ಹೋಯಿತು. ಆದರೂ ಸಹ ಅದು ಮುಕ್ತಾಯ ಆಗ್ತಿಲ್ಲ. 3 ವರ್ಷದ ಹಿಂದೆ 2022ರಲ್ಲಿ ಫೆಬ್ರವರಿ 24ನೇ ತಾರೀಕು ರಷ್ಯಾ ಯುಕ್ರೇನ್ ವಿರುದ್ಧ ದಾಳಿ ಮಾಡಿತು. ಯುಕ್ರೇನನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಆರಂಭಿಸಿತು. ಸ್ವಲ್ಪ ಭಾಗವನ್ನು ಅದು ಆಕ್ರಮಿಸಿಕೊಂಡಿದೆ ಸಹ. ಹಾಗೆ ನೋಡಿದ್ರೆ ಯುಕ್ರೇನ್ ಮೇಲಿನ ಆಕ್ರಮಣ ರಷ್ಯಾದ ಮೊದಲನೇದಲ್ಲ, ಈ ಹಿಂದೆಯೂ ಸಹ ಅದಾಗಿತ್ತು. ಆ ಸಂದರ್ಭದಲ್ಲಿ ಅವರು ಒಂದಷ್ಟು ಪ್ರದೇಶಗಳನ್ನು ಆಕ್ರಮಿಸ್ಕೊಂಡಿದ್ರು. ಅದು ಮುಗೀತು. ಕ್ರಿಮಿಯಾ ಅನ್ನುವಂತಹ ಪ್ರದೇಶಗಳನ್ನು ಆಕ್ರಮಿಸ್ಕೊಂಡಿತ್ತು. 2015ರಲ್ಲಿ ನಡೆದಿತ್ತು. ಆ ನಂತರ ಯುಕ್ರೇನ್ ರಷ್ಯಾ ನಡುವೆ ಯುದ್ಧ ಒಂದು ರೀತಿಯಾಗಿ ಸೈಲೆಂಟ್ ಆಗಿತ್ತು. ಆದರೆ 2022ರಲ್ಲಿ ಮತ್ತೆ ಬಂತು. ಯಾಕೆ ಬಂತು ಅಂದರೆ ರಷ್ಯಾ ಕೊಟ್ಟಂತಹ ಕಾರಣ, ಯುಕ್ರೇನ್ ನೇಟೋ ಸೇರುವ ಪ್ರಯತ್ನ ಮಾಡ್ತಾ ಇದೆ. ನೇಟೋ ಸೇರಿಕೊಂಡ್ರೆ ನನ್ನ ಪಕ್ಕದವರೆಗೂ ಸಹ ನೇಟೋ ಸೈನ್ಯ ಬರೋದಕ್ಕೆ ಅವಕಾಶ ಇರುತ್ತೆ. ಯುಕ್ರೇನ್ ನೇಟೋವನ್ನು ಸೇರಬಾರ್ದು, ಅದಕ್ಕೆ ನಾನು ದಾಳಿ ಮಾಡ್ತೀನಿ ಅಂತ ದಾಳಿ ಮಾಡ್ತು. ಆ ದಿನದಿಂದ ಇಲ್ಲಿಯವರೆಗೆ ಝೆಲೆನ್ಸ್ಕಿ ಚಿಕ್ಕ ರಾಷ್ಟ್ರವಾದರೂ ಸಹ, ಚಿಕ್ಕ ಸೈನ್ಯ ಆಗಿದ್ದರೂ ಸಹ, ಅಷ್ಟು ದೊಡ್ಡ ರಷ್ಯಾ ವಿರುದ್ಧ ಬಲವಾಗಿ ನಿಂತಿರುವಂತಹ ವ್ಯಕ್ತಿ ಝೆಲೆನ್ಸ್ಕಿ ಹಿನ್ನೆಲೆ ನೋಡಿದ್ರೆ ಆತ ಕಾಮಿಡಿ ಆ್ಯಕ್ಟರ್ ಆಗಿದ್ದಂತಹ ವ್ಯಕ್ತಿ, ಕಮಿಡಿಯನ್. ಜೋಕ್ಸ್ ಮಾಡಿಕೊಂಡು, ತಮಾಷೆ ಮಾಡಿಕೊಂಡು ಆ ಮೂಲಕ ಆ ದೇಶದಲ್ಲಿ ಇದ್ದಂತಹ ವ್ಯಕ್ತಿ ರಾಜಕೀಯಕ್ಕೆ ಬಂದು ಆ ದೇಶದ ಅಧ್ಯಕ್ಷ ಆಗಿ ರಷ್ಯಾದ ಅಧ್ಯಕ್ಷ ಪುಟಿನ್ ವಿರುದ್ಧ ಸೆಟೆದು ನಿಂತು ರಷ್ಯಾ ದಾಳಿಯನ್ನು 3 ವರ್ಷದಿಂದ ತಡೀತಾ ಇರುವಂತಹ ವ್ಯಕ್ತಿ. ನನ್ನನ್ನು ಕೊಲ್ಲಬೇಕಾದ್ರೆ ನಾನೇ ಲೊಕೇಶನ್ ಕೊಡ್ತೀನಿ ಅಂತ ಎಕ್ಸ್ನಲ್ಲಿ ಲೊಕೇಶನ್ ಶೇರ್ ಮಾಡಿ, ಇದೇ ಜಾಗದಲ್ಲಿ ನಾನಿದ್ದೀನಿ, ರಷ್ಯಾಗೆ ತಾಕತ್ತಿದ್ರೆ ನನ್ನನ್ನು ಕೊಲ್ಲಬಹುದು ಅಂತ ಚಾಲೆಂಜ್ ಹಾಕಿದಂತಹ ವ್ಯಕ್ತಿ ಝೆಲೆನ್ಸ್ಕಿ. ಆದರೆ ಝೆಲೆನ್ಸ್ಕಿ ಈ ಚಾಲೆಂಜ್ ಹಾಕೋದರ ಹಿಂದೆ ಬಲವಾದ ಶಕ್ತಿ ಇದ್ದಿದ್ದು ಅಮೇರಿಕ. ಜೋ ಬೈಡನ್ ದಿನ ಬೆಳಗಾದ್ರೆ ನಿನಗೆ ಯಾವ ವೆಪನ್ಸ್ ಬೇಕು ನಾನು ಕೊಡ್ತೀನಿ ಅಂತ ಜೋ ಬೈಡನ್ ಅಮೇರಿಕಾ ಸಪೋರ್ಟ್ ಮಾಡ್ತಾವೆ. ಇನ್ನೊಂದು ಕಡೆಯಿಂದ ಯುರೋಪಿಯನ್ ಯೂನಿಯನ್, ಅದರಲ್ಲೂ ವಿಶೇಷವಾಗಿ ಫ್ರಾನ್ಸ್, ಜರ್ಮನಿ, ಇಂತಹ ದೇಶಗಳು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದು ಝೆಲೆನ್ಸ್ಕಿನ. ಹಾಗಾಗಿ ಅಷ್ಟು ಚಿಕ್ಕ ರಾಷ್ಟ್ರ, ಅಷ್ಟು ಚಿಕ್ಕ ಸೈನ್ಯ, ಅಷ್ಟು ದೊಡ್ಡ ರಷ್ಯಾ ಸೈನ್ಯವನ್ನು 3 ವರ್ಷದಿಂದ ಎದುರಿಸ್ಕೊಂಡು ಬರ್ತಾ ಇದೆ. ಕೆಲವು ಭಾಗಗಳನ್ನು ಕಳ್ಕೊಂಡಿದೆ ನಿಜ, ಆದರೂ ಸಹ ಸೋಲನ್ನು ಒಪ್ಕೊಂಡಿಲ್ಲ, ಸೋತಿಲ್ಲ. ದಿನ ಬೆಳಗಾದರೆ ರಷ್ಯಾಗೂ ಸಹ ಪೆಟ್ಟು ಕೊಡ್ತಾ ಇದೆ. ಸಾವಿರಾರು ರಷ್ಯಾ ಸೈನಿಕರು ಸಹ ಸತ್ತಿದ್ದಾರೆ. ಯುಕ್ರೇನ್ ಸೈನ್ಯನೂ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಆದರೆ ಯುದ್ಧ ಆರಂಭ ಆಗೋದಕ್ಕೆ ಮೊದಲು ಪ್ಲಸ್ ಯುದ್ಧ ಆರಂಭದ ನಂತರ ಎರಡೂ ಸಂದರ್ಭದಲ್ಲಿಯೂ ಸಹ ಅಮೇರಿಕ ಯುಕ್ರೇನ್ಗೆ ಕಮಾನ್
ನೀನು ಮಾಡು, ಯುದ್ಧ ಮಾಡು, ಹೆದರ್ಬೇಡ, ನಾವಿದ್ದೀವಿ, ಎಷ್ಟು ದುಡ್ಡು ಬೇಕು, ಏನು ವೆಪನ್ಸ್ ಬೇಕು, ನಾವು ಕೊಡ್ತೀವಿ ಅಂತ ಅಮೇರಿಕಾ ಜೋ ಬೈಡೆನ್ ಆಡಳಿತ ಹೇಳ್ಕೊಂಡು ಬಂತು. ಯುರೋಪ್ ಯೂನಿಯನು ಹಾಗೆ ಮಾಡ್ತು. ಆದರೆ ಈಗ ಟ್ರಂಪ್ ಗೆದ್ದು ಅಧಿಕಾರಕ್ಕೆ ಬಂದ ನಂತರ ಟ್ರಂಪ್ ಉಲ್ಟಾ ಹೊಡಿತಾ ಇದ್ದಾರೆ. ಯುಕ್ರೇನ್ಗೆ ಇನ್ನೂ ಯಾಕೆ ಸಪೋರ್ಟ್ ಮಾಡಬೇಕು, ಯುದ್ಧವನ್ನು ನಿಲ್ಲಿಸಬೇಕು, ಅದಕ್ಕೆ ಯುಕ್ರೇನ್ ತಗ್ಗಿ ಬಗ್ಗಿ ನಡಿಬೇಕು, ರಷ್ಯಾ ಜೊತೆ ನಾನು ಮಾತಾಡ್ತೀನಿ, ನಾನು ಹೇಳ್ದಂಗೆ ಯುಕ್ರೇನ್ ಕೇಳಬೇಕು, ಅದರ ಜೊತೆಗೆ ಯುಕ್ರೇನ್ಗೆ ನಾವೇನು ಖರ್ಚು ಮಾಡಿದ್ದೀವಿ ಅದಕ್ಕೆ ಪ್ರತಿಯಾಗಿ ಯುಕ್ರೇನ್ನ ಖನಿಜ ಸಂಪತ್ತಿನಲ್ಲಿ ಒಂದು ಭಾಗವನ್ನು ಅಮೇರಿಕಾಗೆ ಬಿಟ್ಟುಕೊಡಬೇಕು, ಅದಕ್ಕೆ ಒಪ್ಕೊಳ್ಳೇಬೇಕು. ಯುಕ್ರೇನ್ ಮತ್ತು ಜೆಲೆನ್ಸ್ಕಿ ಒತ್ತಡ ಹಾಕಿ ಆದರೂ ನಾವು ಒಪ್ಪಂದವನ್ನು ಮಾಡ್ಕೊಳ್ತೀವಿ ಅಂತ ಬಹಿರಂಗವಾಗಿ ಟ್ರಂಪ್ ಹೇಳಿತು. ಅದರ ಭಾಗವಾಗಿಯೇ ನಿನ್ನೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅಮೇರಿಕಾಗೆ ಬಂದಿದ್ದು. ವೈಟ್ ಹೌಸ್ನ ಓವಲ್ ಹೌಸ್ನಲ್ಲಿ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್, ಅಮೇರಿಕದ ಅಧ್ಯಕ್ಷ, ಅಮೇರಿಕದ ಉಪಾಧ್ಯಕ್ಷ JD Vance ಎಲ್ಲರೂ ಸೇರಿಕೊಂಡು ಚರ್ಚೆಯಲ್ಲಿ ಕೂತ್ಕೊಂಡ್ರು. ಮೊದಲ ಬಾರಿಗೆ ಇರಬೇಕು ಅನಿಸುತ್ತೆ, ಜಗತ್ತಿನಲ್ಲಿ ಮೊದಲ ಬಾರಿಗೆ ಈ ರೀತಿ ಇಬ್ಬರು ನಾಯಕರು ಓಪನ್ ಆಗಿ ಕಿತ್ತಾಡೋದು. ಕಳೆದ 3-4 ದಿನಗಳ ಹಿಂದೆ ಫ್ರಾನ್ಸ್ ಅಧ್ಯಕ್ಷರು ಕಿತ್ತಾಡಿದ್ದು ಒಂದು ಮಟ್ಟಕ್ಕಿತ್ತು ಟ್ರಂಪ್ ಜೊತೆ. ಆದರೆ ಈಗ ಕಿತ್ತಾಡ್ತಾ ಇರೋದಿದೆಯಲ್ಲ, ಜೆಲೆನ್ಸ್ಕಿ ಮತ್ತು ಟ್ರಂಪ್ ಮತ್ತೆ JD Vance ನಡುವೆ ನಡೆದಂತಹ ವಾದ ಇದೆಯಲ್ಲ, ಅದು ಎಲ್ಲ ಗಡಿಗಳನ್ನು ಮೀರಿತ್ತು. ಜೆಲೆನ್ಸ್ಕಿ ಒಂದು ಕ್ಷಣವೂ ಕೂಡ ತನ್ನ ದೇಶದ ಹಿತಾಸಕ್ತಿಯನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಉತ್ತರ ಕೊಡ್ತಾಯಿದ್ರು. ಟ್ರಂಪ್ ಅವಮಾನ ಮಾಡೋ ಕೆಲಸ ಮಾಡ್ತಿದ್ರು. ಟ್ರಂಪ್ ಅವಮಾನಿಸಬೇಕು ಜೆಲೆನ್ಸ್ಕಿಗೆ ನೇರವಾಗಿ ಹೇಳ್ತಿದ್ರು, ನೀವು ವಾದ ಮಾಡುವ ಶಕ್ತಿ ಹೊಂದಿಲ್ಲ, ನೀವು ಪರಾಜಿತರಾಗುವ ಹಂತದಲ್ಲಿದ್ದೀರಿ, ನೀವು ಏನನ್ನು ಹೇಳೋಕ್ಕಲ್ಲ, ನಾವೇನು ಹೇಳಿದ್ರು ಅದನ್ನು ಕೇಳಬೇಕು. ದಿನ ಬೆಳಗಾದರೆ ಪುಟಿನ್ನ ಬೈತಾ ಇದ್ರೆ ನಾನು ಪುಟಿನ್ ಜೊತೆ ಕೂತ್ಕೊಂಡು ಸಂಧಾನ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ನಿನ್ನಿಂದ World War III ಆಗೋ ಸಾಧ್ಯತೆ ಇರುತ್ತೆ ಅಂತ ಜೆಲೆನ್ಸ್ಕಿಗೆ ನೇರವಾಗಿ ಹೇಳ್ತಾ ಇದ್ದಿದ್ದು. ಅದಕ್ಕೆ ಉತ್ತರವಾಗಿ ಜೆಲೆನ್ಸ್ಕಿ ಕೂಡ ತಿರುಗಿಬಿದ್ರು. ಇಬ್ಬರಿಗೂ, ಅಮೇರಿಕದ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರಿಗೂ ಉತ್ತರ, ಜೋರ್ ಜಗಳ. ನೀವು ಸಹಾಯ ಮಾಡಿದ್ದೀರಿ ಸರಿ, ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ, ಆದರೆ ಈ ರೀತಿ ಅವಮಾನಿಸೋದನ್ನು ಒಪ್ಪೋದಿಲ್ಲ. ಈ ರೀತಿ ನೀವು ಪುತಿನನ್ನು ತಲೆ ಮೇಲೆ ಕೂರಿಸ್ಕೊಳ್ಳೋದನ್ನು ನಾನು ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ಬಗ್ಗೋದಿಲ್ಲ ಅನ್ನುವ ರೀತಿಯಲ್ಲಿ ಜೆಲೆನ್ಸ್ಕಿ ಉಲ್ಟಾ ಹೊಡೆದರು. ಇದೇ ರೀತಿ ಕಳೆದ 3-4 ದಿನಗಳ ಹಿಂದೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವ್ರ ಜೊತೆ ಕೂಡ ಟ್ರಂಪು ಇದೇ ಯುಕ್ರೇನ್ ವಿಚಾರವಾಗಿ ಮಾತಾಡೋಕ್ಕೆ ಶುರು ಮಾಡಿತ್ತು. ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ರು ಟ್ರಂಪ್. ಫ್ರಾನ್ಸ್ ಅಧ್ಯಕ್ಷ ತಡೆದು, ಇದು ಹಾಗಲ್ಲ, ಇದು ಹೀಗೆ, ಯುಕ್ರೇನ್ನ ಯುದ್ಧದ 70% ನಾವು ಯುರೋಪಿಯನ್ ಯೂನಿಯನ್ ಕೊಡ್ತಾ ಇರೋದು, ನೀವು ಸುಳ್ಳು ಹೇಳಬೇಡಿ, ನಾವು ನಿಮ್ಮ ರೀತಿಯಲ್ಲಿ ಸಾಲದ ರೂಪದಲ್ಲಿ ಕೊಡ್ತಾ ಇಲ್ಲ, ನೀವು ಸಾಲದ ರೂಪದಲ್ಲಿ ಕೊಟ್ಟು ಅವರಿಂದ ವಸೂಲಿ ಮಾಡೋಕ್ಕೆ ನಿಂತಿದ್ದೀರಿ ಅಂತ ಟ್ರಂಪ್ಗೆ ಮುಖದ ಮೇಲೆ ಹೊಡೆದಂಗೆ ಹೇಳಿದ್ದು ಅವತ್ತು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್. ಇವತ್ತು ಅದೇ ವಿಚಾರ, ಅದೇ ಯುಕ್ರೇನ್ ಯುದ್ಧದ ವಿಚಾರ, ಆದರೆ ಯುಕ್ರೇನ್ ಅಧ್ಯಕ್ಷರೇ ಕೂತಿದ್ದಾರೆ. ಆ ಮನುಷ್ಯ ಒಂದು ಚೂರು ಬಗ್ಗೋಕ್ಕೆ ರೆಡಿ ಇರಲಿಲ್ಲ. ತನ್ನ ದೇಶದ ಹಿತಾಸಕ್ತಿನೇ ತನಗೆ ಬಹಳ ಮುಖ್ಯ ಅಂತ. ಕೊನೆಗೆ ಟ್ರಂಪ್ಗೆ ಎಷ್ಟು ಸಿಟ್ಟು ಬಂತು ಅಂದರೆ, ಊಟಕ್ಕೂ ಸಹ ಆಹ್ವಾನಿಸಿದಂತಹ ಊಟಕ್ಕೂ ಸಹ ನೀವು ಇರಬೇಡಿ, ನನ್ನ ವೈಟ್ ಹೌಸಿಂದ ಹೋಗ್ತಾ ಇರಿ ಅಂತ ಜೆಲೆನ್ಸ್ಕಿ ಟೀಮ್ನ ಹೊರಗೆ ಕಳಿಸಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಅಮೆರಿಕ ಪತ್ರಿಕೆಗಳು ಹಾಗೆ ಸುದ್ದಿ ಮಾಡಿದೆ. ಆ ನಂತರ ಯುರೋಪಿಯನ್ ಯೂನಿಯನ್, ಫ್ರಾನ್ಸ್ ಅಧ್ಯಕ್ಷ ಎಲ್ಲರೂ ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಜೆಲೆನ್ಸ್ಕಿ ಜೊತೆಲಿದ್ದೀವಿ, ಜೆಲೆನ್ಸ್ಕಿ ಹೆದರುವ ಪ್ರಮೇಯನೇ ಇಲ್ಲ, ಅವಶ್ಯಕತೆ ಇಲ್ಲ, ನಾವು ನಿಂತ್ಕೊಳ್ತೀವಿ, ಏನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಂತ. ಆದರೆ ಟ್ರಂಪ್ದೇನು ಅಂದರೆ, ಟ್ರಂಪ್ದು ಎರಡು, ಒಂದು ಯುಕ್ರೇನ್ನ ಖನಿಜ ಸಂಪತ್ತುಗಳನ್ನು ಲೂಟಿ ಮಾಡಬೇಕು, ಇನ್ನೊಂದು ಯುದ್ಧವನ್ನು ನಿಲ್ಲಿಸಿದಂತಹ ಕೀರ್ತಿಯನ್ನು ನಾನು ಪಡ್ಕೊಳ್ಬೇಕು ಅಂತ ಆ ಹುಚ್ಚಿನಲ್ಲಿ, ಆ ಒಂದು ದೌಲತ್ತಿನಲ್ಲಿ ಯಾವ ಮಟ್ಟಕ್ಕೆ ಅಂದರೆ, ತನ್ನ ಪೂರ್ವ ಅಧ್ಯಕ್ಷ ಅಮೇರಿಕದ ಈ ಹಿಂದಿನ ಅಧ್ಯಕ್ಷ ಜೋ ಬೈಡನ್ರನ್ನ ಮೂರ್ಖ ಆತ ನಿಮಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾನೆ ಅಂತ ವರ್ಲ್ಡ್ ಮೀಡಿಯಾ ಮುಂದೆ ಯುಕ್ರೇನ್ ಅಧ್ಯಕ್ಷರಿಗೆ ಹೇಳಿತ್ತು. ಬೈಡನ್ ಮೂರ್ಖ ಅಂತ ಹೇಳಿದ್ದು ಟ್ರಂಪ್. ಈ ಮಟ್ಟಕ್ಕೆ ಟ್ರಂಪ್ ಹುಚ್ಚುತನವನ್ನು ಎಲ್ಲರೂ ಸಹ ನೋಡ್ತಾ ಇದ್ದಾರೆ.
ಒಟ್ಟಿನಲ್ಲಿ ಈ ವ್ಯಕ್ತಿಯ 4 ವರ್ಷಗಳ ಆಡಳಿತ ಏನಿದೆ ಅಮೆರಿಕದ ಡೌನ್ಫಾಲ್ ಆಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಈ ಎರಡೂ ಘಟನೆಗಳಿಗೂ ಮೊದಲೇ ನಮ್ಮ ನರೇಂದ್ರ ಮೋದಿ ಅವರು ಅಲ್ಲಿಗೆ ಹೋಗಿದ್ರು. ಅವರು ಕರೆದಿರಲಿಲ್ಲ, ಇವರೇ ಹೋಗಿದ್ರು. ಯಾಕಂದರೆ ಟ್ರಂಪ್ ಪ್ರಮಾಣ ವಚನಕ್ಕೆ ಇವರಿಗೆ ವೈಯಕ್ತಿಕ ಆಹ್ವಾನ ಇರಲಿಲ್ಲ ಅಂತ ಎಲ್ಲ ಕಡೆ ಚರ್ಚೆ ಆಗ್ತಿತ್ತು. ಭಾರತದಲ್ಲೂ ಪ್ರಶ್ನೆಗಳು ಬಂತು. ಇಲ್ಲ, ನಾನು ಟ್ರಂಪ್ ಬಹಳ ಕ್ಲೋಸ್ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಇವರೇ ನಾನು ಬರ್ತೀನಿ ಅಂತ ಹೋದರು. ಹಾಗಾಗಿ ಅದು ರಾಜತಾಂತ್ರಿಕವಾದಂತಹ ಭೇಟಿಯಾಗಿರಲಿಲ್ಲ, ವರ್ಕ್ ವಿಸಿಟ್ ಅಂತಲೇ ಅಲ್ಲಿ ದಾಖಲಾಯಿತು. ಅಮೆರಿಕದಲ್ಲಿ ಹಾಗೆ ದಾಖಲಾಗಿತ್ತು. ಅಧಿಕೃತವಾದಂತಹ ಭೋಜನಕೂಟವನ್ನು ಏರ್ಪಾಟು ಮಾಡಿರಲಿಲ್ಲ. ರಾಜತಾಂತ್ರಿಕವಾದ ಆಹ್ವಾನವನ್ನು ಅಮೆರಿಕ ಕೊಟ್ಟಿದ್ದರೆ ಭೋಜನಕೂಟವನ್ನು ಅಲ್ಲಿ ಘೋಷಣೆ ಮಾಡ್ತಿದ್ರು, ಅಲ್ಲಿ ಆಯೋಜನೆ ಮಾಡ್ತಿದ್ರು. ಅದು ಕೂಡ ಮಾಡಲಿಲ್ಲ. ಅದೆಲ್ಲ ಹಾಳಾಗೋಗಲಿ, ಯಾರಿಗೆ ಬೇಕು. ಮೋದಿ ತನ್ನ ಬಿಲ್ಡಪ್ಗಾಗಿ ಅಮೆರಿಕ ಅಧ್ಯಕ್ಷರ ಜೊತೆ ಅಂತ ಹೋಗಿತ್ತು. ಆದರೆ ಹೋದ ತಕ್ಷಣವೇ ವೈಟ್ ಹೌಸು ಗೇಟ್ ಬಾಗಿಲಲ್ಲೇ ಮೋದಿಗೆ ನಿರಾಸೆ ಕಾದಿತ್ತು. ಯಾಕೆಂದರೆ ಟ್ರಂಪ್ ಬಾಗಿಲಿಗೆ ಬಂದು ಸ್ವೀಕರಿಸಲಿಲ್ಲ, ಆಹ್ವಾನ ಒಳಗಡೆಗೆ ಕರ್ಕೊಳ್ಳಿಲ್ಲ. ಯಾವುದೋ ಲೇಡಿ ಸ್ಟಾಫ್ ಬಂದು ಕೈ ಕುಲ್ಕಿ ಒಳಗಡೆ ಕರ್ಕೊಂಡೋದ್ರು ಮೋದಿಗೆ. ಆದರೆ ಫ್ರಾನ್ಸ್ ಅಧ್ಯಕ್ಷ ಹೋದಾಗ ಸ್ವತಃ ಟ್ರಂಪ್ ಬಂದು ಬಾಗಿಲಿನಿಂದ ಆಹ್ವಾನಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿದ್ದು. ಬೇರೆ ಅಧ್ಯಕ್ಷರು ಬಂದಾಗ ಟ್ರಂಪ್ ಅದನ್ನೇ ಮಾಡಿದ್ದು. ಬಟ್ ಮೋದಿಗೆ ಆ ರೀತಿ ಮಾಡಲಿಲ್ಲ. ಯಾಕಂದರೆ ಮೋದಿಗೆ ಆಹ್ವಾನ ಕೊಟ್ಟಿದ್ದು ಟ್ರಂಪ್ ಅಲ್ಲ, ಸ್ವತಃ ಮೋದಿಯೇ ಕೇಳಿಕೊಂಡು ಅಲ್ಲಿ ಹೋಗಿದ್ದು. ಅದು ಸರಿ, ಇದೆಲ್ಲ ಹಾಳಾಗೋಗ್ಲಿ. ಟ್ರಂಪ್ ಇದೇ ರೀತಿ ಫ್ರಾನ್ಸ್ ಅಧ್ಯಕ್ಷರನ್ನ ಬಗ್ಗೆ ಮುಂದೆ ರೌಡಿಸಮ್ ತೋರಿಸಿದಾಗೆ, ಗೂಂಡಾಗಿರಿ ತೋರಿಸಿದಾಗೆ, ಜೆಲೆನ್ಸ್ಕಿ ಮುಂದೆ ಗೂಂಡಾಗಿರಿ ತೋರಿಸಿದಾಗೆ ಭಾರತದ ಬಗ್ಗೆಯೂ ಸಹ ಭಾರತದ ಪ್ರಧಾನಿಯನ್ನು ಕೂರಿಸ್ಕೊಂಡು ಇಂಡಿಯಾ ಈಸ್ ಎ ಟ್ಯಾರಿಫ್ ಕಿಂಗ್ ಅಂತ ನಮ್ಮ ಟ್ಯಾಕ್ಸ್ಗಳನ್ನು ಲೇವಡಿ ಮಾಡಿದ್ರು ಟ್ರಂಪ್. ಟ್ಯಾರಿಫ್ ಕಿಂಗ್ ಇಂಡಿಯಾ, ನಮ್ಮ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ತೆರಿಗೆ ಹಾಕುತ್ತೆ, ನಾವು ಮಾತ್ರ ಕಡಿಮೆ ಹಾಕ್ತಿದ್ದೀವಿ. ಆದರೆ ಇನ್ಮೇಲೆ ಅದು ನಡೆಯೋದಿಲ್ಲ. ನಾವು ಇಂಡಿಯಾ ನಮ್ಮ ಮೇಲೆ ಎಷ್ಟು ತೆರಿಗೆ ಹಾಕುತ್ತೋ ಅಷ್ಟೇ ತೆರಿಗೆ ನಾವು ಹಾಕ್ತೀವಿ ಭಾರತದ ಮೇಲೆ ಅಂತ ಬೆದರಿಸಿದ್ರು. ಮೋದಿ ಕಡೆಯಿಂದ ಒಂದು ಮಾತಿಲ್ಲ. ಆಮೇಲೆ ಬ್ರಿಕ್ಸ್ ದೇಶಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ಟ್ರಂಪ್. ಬ್ರಿಕ್ಸಲ್ಲಿ ಭಾರತವು ಒಂದು ದೇಶ, 5 ದೇಶಗಳು ಸೇರಿ ಬ್ರಿಕ್ಸ್ ಅಂತ ಆಗಿರೋದು, ಒಂದು ಒಕ್ಕೂಟ. ಅದು ಬ್ರಿಕ್ಸ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಇದು ಶಾರ್ಟ್ ಫಾರ್ಮ್ ಬ್ರಿಕ್ಸ್ದು. ಅದರ ಬಗ್ಗೆ ಬ್ರಿಕ್ಸ್ ಏನಾದರೂ ಡಾಲರನ್ನು ವೀಕ್ ಮಾಡೋ ಪ್ರಯತ್ನ ಮಾಡಿದ್ರೆ ಬ್ರಿಕ್ಸ್ಗೆ ಎಂಥ ಪೆಟ್ಟು ಕೊಡ್ತೀನಿ, ಎಂತಹ ಟ್ಯಾರಿಫ್ ಹಾಕ್ತೀನಿ ಅಂದರೆ ಬ್ರಿಕ್ಸ್ ದೇಶಗಳು ನನ್ನ ಮುಂದೆ ಬಂದು ಬೇಡ್ಕೋಬೇಕು, ಹಾಗೆ ಮಾಡ್ತೀನಿ ಎಂದಿದ್ದು. ಬ್ರಿಕ್ಸ್ ದೇಶಗಳು ಬೇಡ್ಕೋಬೇಕು ನಾನು ಮುಂದೆ ಅಂದರೆ ಭಾರತವೂ ಸಹ ಬಂದು ಬೇಡ್ಕೋಬೇಕು ಅಂತಲೇ ಅಲ್ವಾ. ಅದನ್ನು ಮೋದಿ ಪಕ್ಕದಲ್ಲೇ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರು. ಒಂದು ಮಾತು ಅದರ ವಿರುದ್ಧ ಮಾತಾಡಲಿಲ್ಲ. ಇನ್ನು ಭಾರತದ ಪ್ರಜೆಗಳನ್ನು ಅಕ್ರಮ ವಲಸಿಗರು ಅಂತ ಆರೋಪ ಹೊರಿಸಿ, ಅಥವಾ ಅಕ್ರಮ ವಲಸಿಗರೇ ಆಗಿರಲಿ, ಕನಿಷ್ಠ ಮಾನವೀಯತೆಯನ್ನು ತೋರಿಸಿ ಕೈಕಾಲು ಕಟ್ಟಿ ನನ್ನ ದೇಶಕ್ಕೆ ಕಳಿಸ್ತಾ ಇದ್ದೀರಲ್ಲ ಅನ್ನೋದ್ರ ಬಗ್ಗೆ ಸಹ ಮೋದಿ ಒಂದು ಮಾತಾಡಲಿಲ್ಲ. ಬಟ್ ಆ ರೀತಿ ದಾದಾಗಿರಿಯನ್ನು ಫ್ರಾನ್ಸ್ ಅಧ್ಯಕ್ಷರ ಮುಂದೆ ತೋರ್ಸೋಕೆ ಹೋಗಿದ್ದಕ್ಕೆ ಏನಾಯಿತು ನಾನು ಹೇಳಿದೆ. ಜೆಲೆನ್ಸ್ಕಿ ಮುಂದೆ ತೋರಿಸೋದಕ್ಕೆ ಹೋದಾಗ ಏನಾಯಿತು ನಾನು ಹೇಳಿದೆ. ಜೆಲೆನ್ಸ್ಕಿ ಪರಿಸ್ಥಿತಿ ಹೇಗಿದೆ, ಯುದ್ಧದಲ್ಲಿ ನರಳಿರುವಂತಹ ದೇಶ, ಯಾವ ಶಕ್ತಿನೂ ಉಳ್ಕೊಂಡಿಲ್ಲ. ಆದರೂ ಸಹ ಟ್ರಂಪ್ ಮನೆಯಲ್ಲಿ ಕೂತ್ಕೊಂಡು, ವೈಟ್ ಹೌಸಲ್ಲಿ ಕೂತ್ಕೊಂಡು ನಾನು ಬಗ್ಗಲ್ಲ ಅಂತ ತೋರಿಸ್ಕೊಟ್ಟಿದ್ದು ನಿನ್ನೆ ಜೆಲೆನ್ಸ್ಕಿ. ಯಾಕೆ ನಮ್ಮ ದೇಶಕ್ಕೆ ಯಾವುದೇ ದೇಶದ ಮುಂದೆ ಆ ರೀತಿ ಮಾತಾಡುವಂತಹ ಶಕ್ತಿ ಬರ್ತಾ ಇಲ್ಲ? ನಾವೇನು ಯಾರಿಗೂ ಕಡಿಮೆ ಇಲ್ಲ, ಆದರೂ ಬರ್ತಿಲ್ಲ ಅಂದರೆ ದೇರ್ ಇಸ್ ಸಮಥಿಂಗ್ ವಿತ್ ಅವರ್ ಲೀಡರ್ಶಿಪ್, ಅಷ್ಟೇ. ಸಮಥಿಂಗ್ ರಾಂಗ್ ವಿತ್ ಅವರ್ ಲೀಡರ್ಶಿಪ್, ಬೇರೆ ಏನೂ ಇಲ್ಲ. ಕೇವಲ ಅದಾನಿ ಅಂಬಾನಿಗೆ ಬಿಸ್ನೆಸ್ ಕೊಡಿಸೋದೇ ಕೆಲಸ ಆಗಿಬಿಟ್ರೆ, ಆ ಉದ್ದೇಶಕ್ಕೆ ಫಾರಿನ್ ಟ್ರಿಪ್ ಮಾಡ್ತೀನಿ ಅನ್ನೋದಾದರೆ, ದೇಶದ ಹಿತಾಸಕ್ತಿ, ದೇಶವನ್ನು ಯಾವನಾದರೂ ಬೆದರಿಸ್ತಾನೆ ಅಂದರೆ ತಿರುಗೇಟು ಕೊಡುವಂತಹ ಶಕ್ತಿ ಬರಲ್ಲ. ಅದೇ ಆಗಿದ್ದು ಮೋದಿ ಭೇಟಿ ಸಂದರ್ಭದಲ್ಲಿ. ಅದಾನಿ ಮೇಲೆ ಸಿಕ್ಕಾಪಟ್ಟೆ ಕೇಸಿದೆ, ವಾರಂಟ್ಗಳಿದ್ದಾವೆ. ಅದನ್ನು ಕೆಲವು ಒಂದು 6 ತಿಂಗಳು ಪಕ್ಕಕ್ಕೆ ಸರಿಸಿದ್ದಾರೆ ಅಷ್ಟೇ. ಫ್ರಾಡ್ ಕೇಸುಗಳು ಅಮೆರಿಕದಲ್ಲಿ ಇರೋದು ಅದಾನಿ ಮೇಲೆ, ಅರೆಸ್ಟ್ ವಾರೆಂಟ್ ಇದೆ. ಅದರ ಬಗ್ಗೆ ಬೇಕಾದರೆ ಕದ್ದು ಮುಚ್ಚಿ ಒಳಗೆ ಬೇಡ, ನಮ್ಮವನ್ನ ಬಿಟ್ಬಿಡಿ, ನಿಮಗೆ ಬೇಕಾದ್ರೆ ಬೇರೆ ಏನಾದ್ರು ಡೀಲ್. F-35 ವಿಮಾನಗಳನ್ನು ನಾವು ಕೊಂಡ್ಕೊಳ್ತೀವಿ. ಯಾವ F-35? ಮಸ್ಕ್
ಈಗ ಟ್ರಂಪ್ ಆಡಳಿತದಲ್ಲಿ ಅತಿ ಪವರ್ಫುಲ್ ಆದಂತಹ ವ್ಯಕ್ತಿಯಾಗಿರುವಂತಹ ಮಸ್ಕ್ ಅದೇ F-35ಗಳನ್ನು ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಕರೆದಿದ್ದ. ಅಂತಹ F-35ಗಳನ್ನು ಭಾರತ ಕೊಂಡ್ಕೊಳ್ಳೋದಕ್ಕೆ ಒಪ್ಪಿಗೆ ಸೂಚಿಸಿದೆ ಈಗ ಅಮೇರಿಕಾಗೆ. ಇಂತಹದನ್ನು ಮಾಡೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಹೋಗೋದು. ಬಟ್ ಫ್ರಾನ್ಸ್ ಅಧ್ಯಕ್ಷರು, ಯುಕ್ರೇನ್ ಅಧ್ಯಕ್ಷರು ತೋರಿಸ್ಕೊಟ್ಟಿದ್ದಾರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಟ್ರಂಪ್ನ. ಪ್ಲಸ್ ನಮ್ಮ ದೇಶಕ್ಕೆ ಬೆದರಿಕೆ ಅಥವಾ ಸುಳ್ಳು ಆರೋಪಗಳನ್ನು ಹೊರಿಸಿದಾಗ ಹೇಗೆ ತಿರುಗೇಟು ಕೊಡಬೇಕು ಅಂತ. ಇನ್ನಾದರೂ ಸ್ವಲ್ಪ ಮೋದಿ ಅವರು ಆ ರೀತಿಯಾಗಿ ದೇಶದ ಬಗ್ಗೆ ಯಾರಾದರೂ ಚಕಾರ ಎತ್ತಿದ್ರೆ ಅದು ವಿದೇಶಿ ನೆಲ ಆಗಿರಲಿ, ದೇಶೀಯ ನೆಲ ಆಗಿರಲಿ, ಯಾರದೋ ಹಿತಾಸಕ್ತಿಗಾಗಿ ಹಿಂದೆ ಮುಂದೆ ನೋಡಿದ್ರೆ ತಿರುಗಿ ಬಿಡಬೇಕು. ಅದನ್ನು ಕಲೀಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.